ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ನನ್ನ ಡೇ ಯೂಶ್ವಲಿ ಸ್ಟಾರ್ಟ್ ಆಗೋದೇ 2 ಸ್ಪೂನ್ ಕೊಕೊನಟ್ ಆಯಿಲಿಂದ. ಸೊ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ, ಇದ್ರ ಬೆನಿಫಿಟ್ಸ್ ಏನು, ಯಾವಾಗ ತೊಗೋಬೇಕು ಅಂತೆಲ್ಲ ಶೇರ್ ಮಾಡಿಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ನಾನು ಇನ್ನಿನ ವೀಡಿಯೋದಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಓಪನ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ತಿಂಡಿಗೆ ನಾನು ಪನ್ನೀರ್ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಪನ್ನೀರನ್ನ ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ವೆಜಿಟೇಬಲ್ಸ್ ಕ್ಯಾರೆಟ್, ಬೀನ್ಸು, ಆಲೂಗೆಡ್ಡೆ ಮತ್ತು ಹಸಿ ಬಟಾಣಿನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಕರಿಬೇವು ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಯಾವುದೇ ರೈಸ್ ಐಟಮ್ ಆಗಲಿ, ಪಲಾವ್ ಆಗಲಿ, ಮೆಂತ್ಯ ಪಲಾವ್, ಬೇರೆ ಯಾವುದೇ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅಕ್ಕಿನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿರ್ತೀನಿ. ಯಾಕೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ, ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಅರ್ಧ ಗಂಟೆ ಮುಂಚೆನೇ ನಾನು ಅಕ್ಕಿನ ನೆನೆಸಿಟ್ಕೊಂಡಿಟ್ಟಿರ್ತೀನಿ. ನಾನು ಯೂಶ್ವಲಿ ಪಲಾವ್ ಮಾಡ್ಬೇಕಾದ್ರೆ, ಮೆಂತ್ಯ ಪಲಾವು, ಟೊಮೊಟೊ ಬಾತ್ ಮಾಡ್ಬೇಕಾದ್ರೆ ಈ ಅಲ್ಯೂಮಿನಿಯಮ್ಮೇ ಯೂಸ್ ಮಾಡ್ಕೊತೀನಿ. ನನಗೆ ಆ್ಯಕ್ಚುಲಿ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಏನಾಗುತ್ತೆ ಅಂದರೆ ನಾನು ಸ್ಟೀಲಿಂದು ಯೂಸ್ ಮಾಡ್ತೀನಿ. ಸ್ಟೀಲಿಂದು ಒಂದು ಕುಕ್ಕರ್ ಇದೆ, ಬಟ್ ಅದ್ರಾಗ ಮಾಡಿದಾಗಲೆಲ್ಲ ನನಗೆ ತಳ ಸೀದೋಗ್ಬಿಡುತ್ತೆ. ನಾನು ಎಷ್ಟೇ ಸಿಮ್ಮಲ್ಲಿಟ್ಟರು ಕೂಡ, ಎಷ್ಟೇ ಲೋ ಫ್ಲೇಮ್ ಇಟ್ಟರು ಕೂಡ ಸೀದೋಗ್ಬಿಡುತ್ತೆ. ಸೊ ಆಫ್ ದ ಕ್ವಾಂಟಿಟಿ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ, ಎಸ್ಪೆಷಲಿ ನಾನಿದು ಪಲಾವ್ ಮಾಡಬೇಕಾದ್ರೆ, ಏನಾದ್ರು ಬೇರೆ ರೈಸ್ ಐಟಮ್ ಮಾಡಬೇಕಾದ್ರೆ ನಾನು ಈ ಅಲ್ಯೂಮಿನಿಯಂ ಕುಕ್ಕರ್ ಯೂಸ್ ಮಾಡ್ತೀನಿ. ಬಟ್ ಇದು ತುಂಬಾ ದೊಡ್ಡದು, ಇರೋ ಮೂವರಿಗೆ ಅಂದರೆ ತುಂಬ ದೊಡ್ಡದು ಕಾಣುತ್ತೆ. ಬಟ್ ನಾನು ಕ್ವಾಂಟಿಟಿ ಯೂಸ್ ಮಾಡೋದು ಕಡಿಮೆನೇ ಮಾಡ್ತೀನಿ ಅಷ್ಟೇ. ಹಾಗೆ ನನ್ನ ಮಗನಿಗೆ, ನನಗೆ ಒಂದು ಸ್ವಲ್ಪ ವಾರ್ಮ್ ವಾಟರ್ಗೆ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೀವಿ. ನನ್ನ ಮಗ ಆ್ಯಕ್ಚುಲಿ ಇಷ್ಟಪಡಲ್ಲ, ಬಟ್ ಸಣ್ಣವರಿದ್ದಂಕಲೇ ಒಳ್ಳೆ ಹ್ಯಾಬಿಟ್ಸ್ನ ರೂಢಿ ಮಾಡಿಕೊಂಡ್ರೆ ತುಂಬಾ ಅವ್ರಿಗೆ ಹೆಲ್ತಿಗೂ ಬೆನಿಫಿಟ್ ಇದೆ, ನಮಗೆ ಅಂದರೆ ಅವರು ಚೆನ್ನಾಗಿರ್ತಾರೆ ಅನ್ನೋದೊಂದು ಉದ್ದೇಶ ಅಷ್ಟೇ. ಆ್ಯಕ್ಚುಲಿ ನಾನು ಎಷ್ಟು ಕ್ವಾಂಟಿಟಿ ಮಾಡ್ತೀನಿ ಅಂತ ಈ ವಿಡಿಯೋ ಅಂದರೆ ಪಲಾವ್ ಆದಮೇಲೆ ಆ್ಯಕ್ಚುಲಿ ಒಂದು ಸಣ್ಣದು ಕ್ಲಿಪ್ ಹಾಕಿದ್ದೀನಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ನಾನು ಎಷ್ಟು ಕಡಿಮೆ ಕ್ವಾಂಟಿಟಿ ಮಾಡಿರ್ತೀನಿ ಅಂತ. ಬಟ್ ನೋಡೋಕ್ಕೆ ಪಾತ್ರೆ ಅಷ್ಟು ದೊಡ್ಡ ಕಾಣುತ್ತೆ ಅಷ್ಟೇ. ಹಾಗೆ ನನ್ನ ಮಗ ಯಾಕೆ ಇಷ್ಟು ಬೇಗ ಎದ್ದಿರ್ತಾನೆ ಅಂದರೆ, ವೀಕ್ಲಿ 3 ಡೇಸ್ ನಾನು ಒಂದು ಕ್ಲಾಸಿಗೆ ಹಾಕಿದ್ದೀನಿ. ಸೊ ಆ 3 ಡೇಸ್ ಮಾತ್ರ ನನ್ನ ಟೈಮಿಗೆ ಯೂಶ್ವಲಿ ಅವನು ಎದ್ದು ಆ ಕ್ಲಾಸ್ ಅಟೆಂಡ್ ಮಾಡ್ತಾನೆ. ಸೊ ಹಂಗಾಗಿ ಅವನಿಗೂ ಒಂದು ಸ್ವಲ್ಪ ನಾನು ಏನೇನೋ ತಿಂತೀನೋ ಕುಡಿತೀನೋ ಅವನಿಗೂ ಒಂದು ಸ್ವಲ್ಪ ಕೊಡ್ತೀನಿ ಅಷ್ಟೇ. ಒಗ್ಗರಣೆಗೆಲ್ಲ ಹಾಕಿದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟು, ನೆಕ್ಸ್ಟು ಚಾಪ್ ಮಾಡಿ ಇಟ್ಕೊಂಡಿರೋ ಪನ್ನೀರು, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ವೆಜಿಟೇಬಲ್ಲು ಮತ್ತು ಹಸಿ ಬಟಾಣಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಮಸಾಲೆ, ಪಲಾವ್ ಅಂದ್ರೇ ಮಸಾಲೆ ಇರಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ನಾನಿಲ್ಲಿ ಕಾಯಿ, ನೆಕ್ಸ್ಟು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಮಿಂಟನ್ನ ಮಿಕ್ಸರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಯೂಶ್ವಲಿ ಇದು ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಚಕ್ಕರೆ ಮೊಗ್ಗು ಅವನ್ನೆಲ್ಲ ಒಂದು ಸ್ವಲ್ಪ ಹುರ್ಕೊಂಡು ಹಾಕ್ಕೊಳ್ತೀನಿ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮೊದಲೆಲ್ಲ ನಾನು ಹಂಗೆ ಮಿಕ್ಸರಿಗೆ ಹಾಗೆ ಹಾಕ್ತಾಯಿದ್ದೆ. ಸೊ ಈಗ ಹುರಿದು ಹಾಕೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ನೆನೆ ಹಾಕಿಟ್ಟಿದ್ನೆಲ್ಲ ಒಂದು 1/2 hour ಅದನ್ನು ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ನಿಂಬೆಹಣ್ಣು ರಸ ಹಾಕ್ತೀನಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಉದುರು ಬರುತ್ತೆ, ಚೆನ್ನಾಗಾಗುತ್ತೆ ಟೇಸ್ಟು. ಅದಕ್ಕೋಸ್ಕರ ನಿಂಬೆಹಣ್ಣಿನ ರಸ ಹಾಕ್ತೀನಿ. 1-2 ವಿಷಲ್ ಕೂಗಿಸಿದಾದ್ಮೇಲೆ ನೀವೇ ನೋಡ್ತಿದ್ದೀರಲ್ಲ, ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಒಂದು 1/4 ಭಾಗನೂ ಆಗಿರಲ್ಲ. ಸೊ ಈ ಪಲಾವ್ ಮಾಡ್ಬೇಕಾದ್ರೆ ಯೂಶ್ವಲಿ ನನಗೆ ಅನಿಸುತ್ತೆ ಇಷ್ಟು ದೊಡ್ಡ ಪಾತ್ರೆ ತೊಗೋಬೇಕಾ ಅಂತ. ಬಟ್ ಸಿಹಿಯಲ್ವಲ್ಲ, ಅಂದರೆ ಒಂದು ಸ್ವಲ್ಪ ಏನೂ ವೇಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಈ ಅಲ್ಯೂಮಿನಿಯಂ ಕುಕ್ಕರಲ್ಲಿ ಮಾಡ್ತೀನಿ. ಸೊ ಹಾಗೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಮಗನಿಗೆ ತಟ್ಟೆಗೆ ಹಾಕ್ಕೊಂಡು ಬಾಕ್ಸಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಬಾಕ್ಸಿಗೆಲ್ಲ ರೆಡಿ ಆದಮೇಲೆ ನಾಳೆ ತಿಂಡಿಗೆ ಪಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಅಕ್ಕಿಯಿಂದ ಪಡ್ಡು ಮಾಡೋದು, ದೋಸೆ ಮಾಡೋದು, ಹಾಗೆ ಇಡ್ಲಿ ಮಾಡೋದನ್ನೆಲ್ಲ ತುಂಬ ವರ್ಷನೇ ಆಯಿತು ಅನಿಸುತ್ತೆ ನಾನು ಬಿಟ್ಟು. ಸೊ ಅಕ್ಕಿ ಬದಲಿಗೆ ನಾನು ಮಿಲೆಟ್ಸ್ನ ಯೂಸ್ ಮಾಡ್ತೀನಿ. ಯಾವ ಮಿಲೆಟ್ ಅಂದರೆ ಕೋಡೋ ಮಿಲೆಟ್ನ ಯೂಸ್ ಮಾಡ್ತೀನಿ. ಯೂಶ್ವಲಿ ನಾನು ಒಂದೂವರೆ ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಏನದು ಸಬ್ಬಕ್ಕಿ, ಒಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಮೆಂತ್ಯ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಡಿಮಾರ್ಟಿಂದ ನಾನು ಒಂದು ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಹಂಗೆ ಕಲೆಕ್ಟ್ ಮಾಡ್ಕೊಂಬಂದು ಎಲ್ಲ ಜೋಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ.
ನಿಮಗೆ ಯಾರಿಗೂ ಆದರೂ ಈ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಸಣ್ಣ ಸಣ್ಣದು ಡಿಮಾರ್ಟ್ ಶಾಪ್ಸ್ ಇರುತ್ತೆ. ಸೊ ನಾವು ಡಿಮಾರ್ಟ್ ಆ್ಯಪಲ್ಲಿ ಇರುತ್ತಲ್ಲ ಡಿಮಾರ್ಟ್ ಆ್ಯಪು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ಆ್ಯಪ್ ಥ್ರೂ ನಮಗೆ ನಮ್ಮ ನಿಯರ್ ಬೈ ಒಂದು ಮಿನಿ ಡಿಮಾರ್ಟ್ ಶಾಪ್ಸ್ ಇರುತ್ತಲ್ಲ, ಅದಕ್ಕೆ ನಾವು ಆರ್ಡ್ರ್ ಮಾಡಿ ಆ ಪ್ಲೇಸ್ ಆ ಅಡ್ರೆಸ್ ಕೊಟ್ಟರೆ ಅವರಲ್ಲಿ ಡೆಲಿವರಿ ಮಾಡಿರ್ತಾರೆ. ನಾವು ಅದನ್ನು ಕಲೆಕ್ಟ್ ಮಾಡ್ಕೊಂಬರ್ಬೋದು ಅಷ್ಟೇ. ಮೇನ್ ಬ್ರ್ಯಾಂಚ್ ಅಂದರೆ ದೊಡ್ಡ ಡಿಮಾರ್ಟ್ ಶಾಪ್ಸ್ ಇರುತ್ತಲ್ಲ, ಅದಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಹಾಗೆ ಒಂದು ಸ್ವಲ್ಪ ಬ್ರಾಹ್ಮಿ ಎಲೆನ ಅಕ್ಷಯಕಲ್ಪ ಅವರ ಆ್ಯಪಿಂದ ಆರ್ಡ್ರ್ ಮಾಡಿದ್ದೆ. ಅವ್ರು ಎಷ್ಟು ಚೆನ್ನಾಗಿ ಪ್ಲಾಸ್ಟಿಕ್ ಯೂಸ್ ಮಾಡಿದಂಗೆ ಆ ಎಲೆಯಲ್ಲಿ ಬ್ರಾಹ್ಮಿ ಎಲೆ ಅಂತಲೇ ಅಲ್ಲ, ಸೊಪ್ಪಾಗಿರ್ಬೋದು ಮತ್ತು ಇನ್ನು ತರಕಾರಿನೂ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕವರ್ ಮಾಡಿಕೊಡ್ತಾರೆ ಅಂದರೆ ಆ ಎಲೆ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಪ್ರತಿ ಸಲ ನಾನು ಆರ್ಡ್ರ್ ಮಾಡಿದಾಗಲೂ ಅಷ್ಟೇ ಆ ಎಲೆಯಲ್ಲಿ ನೀಟಾಗಿ ಕವರ್ ಮಾಡಿಕೊಂಡು ದಾರದಲ್ಲಿ ಸುತ್ತಿ ಕೊಡ್ತಾರೆ. ಹಾಗೆ ನಾನು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ನಲ್ಲ, ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಏನೇ ಐಟಮ್ಸ್ ಆಗಲಿ, ಗ್ರಾಸರೀಸ್ ಐಟಮ್ಸ್ ಆಗಲಿ ಖಾಲಿ ಆದಮೇಲೆ ಅದನ್ನು ಬಾಕ್ಸ್ ಎಲ್ಲ ನೀಟಾಗಿ ತೊಳೆದು ಒಣಗಿಸಿಟ್ಕೊಂಡು ನಾನು ಫಿಲ್ ಮಾಡ್ಕೊಳ್ತೀನಿ. ಸೊ ದಟ್ ನನಗೆ ಅಂದರೆ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡ್ಕೊಳ್ಳೋ ಗೋಜಿರಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಅಂತ ಒಂದು ಸ್ವಲ್ಪ ಸ್ವೀಟ್ ಪೊಟ್ಯಾಟೊ, ಹಾಗೆ ನನ್ನ ಮಗನಿಗೆ ಎಗ್ಗು, ಹಾಗೆ ಮತ್ತು ಸ್ವೀಟ್ ಕಾರ್ನ ಸ್ಟೀಮರಲ್ಲಿ ಹಾಕಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ನೀರು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದರಲ್ಲಿ ಬೇಯಿಸ್ಕೊಳ್ತಾ ಇದ್ದೆ. ಸೊ ಯಾವಾಗ ಈ ಸ್ಟೀಮ್ ಮಾಡಿದ್ದು ಅಂದರೆ ಏನೇ ಆಗಲಿ, ಈಗ ಸ್ವೀಟ್ ಪೊಟ್ಯಾಟೊ, ಸ್ವೀಟ್ ಕಾರ್ನ್ ಅಥವಾ ಎಗ್ಗು, ಮೋರ್ ಬೆನಿಫಿಟ್ಸ್ ಇರುತ್ತಂತೆ ರ್ಯಾದರ್ ದ್ಯಾನ್ ನಾವು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದ್ಕಿಂತ. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಅಂತಲೇ ಸ್ಟೀಮರ್ ತೊಗೊಂಡೆ. ಮತ್ತು ಇನ್ನು ನಾನು ಗೋಧಿ ಕಡುಬು ಎಲ್ಲ ಮಾಡ್ಕೊಳ್ತೀನಲ್ವ, ಸೊ ಅದಕ್ಕೂ ಯೂಸ್ ಆಗುತ್ತೆ ಅಂತ, ಸೊ ಮಲ್ಟಿಪರ್ಪಸ್ ಒಟ್ಟಲ್ಲಿ. ಸೊ ಹಂಗಾಗಿ ಸ್ಟೀಮರ್ ತೊಗೊಂಡೆ. ನೆಕ್ಸ್ಟ್ ನಾನಿಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿಗೆ ಅಂತ ಲಂಚ್ ಮತ್ತು ಡಿನ್ನರ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೆಂಡೆಕಾಯಿ ಪಲ್ಯ ಮತ್ತು ಹಾಗೆ ಚಪಾತಿ. ಸೊ ವೆಡ್ನೆಸ್ಡೇ ಯೂಶ್ವಲಿ ನನ್ನ ಚಪಾತಿ ಇರುತ್ತೆ. ಸೊ ಚಪಾತಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಅಷ್ಟು ಸ್ವೀಟ್ ಪೊಟ್ಯಾಟೋನ ಸ್ಟೀಮರಿಗೆ ಇಟ್ಟಿದ್ದು. ಇಲ್ಲಾಂದರೆ ನನಗೆ ಅಂತ ಆದರೆ ಒಂದು ಸಣ್ಣದು ಪೀಸ್ ಇಟ್ಕೊಳ್ತೀನಿ ಅಷ್ಟೇ. ಎಲ್ಲ ನೀಟಾಗಿ ಬೆಂಡೆಕಾಯಿ ವಾಶ್ ಆದಮೇಲೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು 15 ಮಿನಿಟ್ಸ್, ತುಂಬಾ ಟೈಮ್ ಬೇಕು ಅದು ಫ್ರೈ ಆಗಲಿಕ್ಕೆ. ಸೊ ಒಂದು ಸ್ವಲ್ಪ 15 ಮಿನಿಟ್ಸು ಫ್ರೈ ಆದಮೇಲೆ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಅಂತ ಎಣ್ಣೆ, ಜೀರಿಗೆ, ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಈರುಳ್ಳಿ, ಟೊಮೊಟೊನೆಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನನ್ನ ಮಗ ಆ್ಯಕ್ಚುಲಿ ಸ್ಪೈಸಿ ಅಷ್ಟು ಇಷ್ಟಪಡಲ್ಲ, ಅದಕ್ಕೋಸ್ಕರ ಹಸಿಮೆಣ್ಸಿಕಾಯಿ ನಮ್ಮ ಮನೇಲಿ ಒಂದು ಸ್ವಲ್ಪ ತುಂಬಾ ಕಡಿಮೆ. ನಾನು ಒಂದು 100 ಗ್ರಾಮ್ ಎಲ್ಲಾದರೂ ಹಸಿಮೆಣ್ಸಿಕಾಯಿ ತರ್ತೀನಿ ಅಂದರೆ ಅದೇನಿಲ್ಲ ಅಂದರೂ ಒಂದು ತಿಂಗ್ಳುಗಟ್ಟಲೆ ಆಗುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಯೂಸ್ ಮಾಡೋದು ಕಡಿಮೆ. ಅದ್ರ ಬದಲು ನಾನೇನು ಮಾಡ್ತೀನಿ ಅಂದರೆ ಪಲ್ಯಗಳು, ಸಾರಿಗೆಲ್ಲ ಯೂಶ್ವಲಿ ಇದು ಖಾರದ ಪುಡಿನೇ ಯೂಸ್ ಮಾಡ್ತೀನಿ. ಮಸಾಲೆಸ್ ಎಲ್ಲ ಹಾಕ್ಬೇಕಾದ್ರೆ ಪಲ್ಯಕ್ಕೆ ಖಾರದ ಪುಡಿ ಒಂದು ಸ್ವಲ್ಪ ಹಾಕಿ, ಸೊ ಖಾರ ಒಂದು ಸ್ವಲ್ಪ ಇರೋ ಹಾಗೆ ಮಾಡ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ಒಗ್ಗರಣೆ ಎಲ್ಲ ಆದಮೇಲೆ ಬೆಂಡೆಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ ಅಷ್ಟೇ. ನೀರು ಹಾಕಿ ಬೆಂಡೆಕಾಯಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ನಾನು ಮನೆಯಲ್ಲೇ ಮಾಡ್ಕೊಂಡಿಟ್ಕೊಂಡಿದ್ದ ಗುರೆಳ್ ಪುಡಿ, ಕಡಲೆ ಪುಡಿ ಎಲ್ಲ ಹಾಕಿ ಕಾಯಿ ಮತ್ತು ಹುಣಸೆಹಣ್ಣಿನ ರಸ ಹಾಕಿದರೆ ನಮ್ಮ ಪಲ್ಯ ರೆಡಿ ಆಗಿಬಿಡುತ್ತೆ. ಹಾಗೆ ಈ ಕಡೆ ಸ್ವೀಟ್ ಪೊಟ್ಯಾಟೊ ಕಾರ್ನೆಲ್ಲ ಬೇಯಿಸಿಟ್ಟಿದ್ನಲ್ಲ, ಅದೆಲ್ಲ ಬೆಂದಿದ್ದಾವೆ. ಸೊ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಚಪಾತಿಗೆ ಕಲಿಸ್ಕೊಳ್ತಾ ಇದ್ದೆ. ಈಗಿನ ಕಾಲದ ಮಕ್ಕಳಿಗೆ ನಾವು ಎಷ್ಟೇ ವೆರೈಟಿಯಾಗಿ ಅಡುಗೆ ಮಾಡಿಕೊಟ್ರು ಅವರು ನನಗೆ ಅದು ಬೇಡ, ಇದು ಬೇಡ, ಅದಿಷ್ಟ ಇಲ್ಲ, ಇದಿಷ್ಟ ಇಲ್ಲ ಅಂತ ಹೇಳೋದಂತೂ ತಪ್ಪಲ್ಲ. ಬಟ್ ನಾವು ಸಣ್ಣವ್ರು ಇದ್ದಾಗೆಲ್ಲ ಇಷ್ಟೆಲ್ಲ ಕೇಳ್ತಾನೆ ಇರಲಿಲ್ಲ. ನಮ್ಮಮ್ಮ ಏನು ಕೊಡ್ತಾರೋ ಅದನ್ನು ತಿಂದು ಸುಮ್ಮನೆ ಇರ್ತಾಯಿದ್ವಿ. ನನಗೆ ಅದು ಬೇಕು, ಇದು ಬೇಕು ಅಂತ ಡಿಮ್ಯಾಂಡೇ ಮಾಡ್ತಿಲ್ಲ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಏನು ತಿಂತಾರೆ, ಅವ್ರ ಟೇಸ್ಟಿನ ಅನುಗುಣವಾಗಿ ನಾವು ಅಡುಗೆ ಮಾಡಬೇಕಾಗುತ್ತೆ. ಸೊ ನಮ್ಮ ಟೇಸ್ಟ್, ನಾನು ಆ್ಯಕ್ಚುಲಿ ತುಂಬ ಖಾರ ಇಷ್ಟಪಡ್ತೀನಿ. ನನ್ನ ಮಗಂಗೆ ಖಾರ ಅಷ್ಟು ಇಷ್ಟ ಆಗಲ್ಲ ಅಂತ, ಸೊ ಖಾರನೇ ಹಾಕಲ್ಲ. ಯಾವುದೇ ಐಟಮಿಗೂ ಖಾರ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಹಾಗೆ ಯಾವುದೇ ಪಲ್ಯ ಆಗಲಿ ಸ್ವಲ್ಪ ಮೊಸರು ಹಾಕೋದ್ರಿಂದ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ಲಂಚಿಗೆಲ್ಲ ಆದಮೇಲೆ ಇದು ಆ್ಯಕ್ಚುಲಿ ಈವ್ನಿಂಗ್ದು ವಿಡಿಯೋ. ಮಾರ್ನಿಂಗ್ ಪಡ್ಡಿಗೆ ಅಂತ ನಾನು ಹಾಕಿದ್ನಲ್ಲ, ಸೊ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ.
ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ದು ಪಾತ್ರೆಗಳು ಮತ್ತು ಹಾಗೆ ಅದು ಸ್ವಲ್ಪ ಇದು ಸ್ವಲ್ಪ ಅಂತ ತೆಗ್ದಿಟ್ಟಿದ್ದ ಪಾತ್ರೆಗಳೇ ಇಷ್ಟೊಂದು ಆಗಿಬಿಟ್ಟಿದೆ, ನೀವೇ ನೋಡಿ. ಅದನ್ನೆಲ್ಲ ವಾಶ್ ಮಾಡಿಟ್ಕೊಂಡು ನೆಕ್ಸ್ಟು ನಾನು ನೈಟ್ ಡಿನ್ನರ್ಗೆ ಅಂತ ಒಂದು ಸ್ವಲ್ಪ ಚಪಾತಿ ಮಾಡಬೇಕಿತ್ತಲ್ಲ, ಪಲ್ಯ ಎನಿವೇಸ್ ಮಧ್ಯಾಹ್ನನೇ ಮಾಡಿಟ್ಟಿದ್ದೆ. ಚಪಾತಿಗೆ ಎಲ್ಲ ಕಲಿಸ್ಕೊಂಡು ಇಟ್ಕೊಂಡು ಪಲ್ಯಕ್ಕೆ ಒಂದು ಸ್ವಲ್ಪ ಸೌತೆಕಾಯಿ ಎಲ್ಲ ಚಾಪ್ ಮಾಡಿಟ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್, ಲಂಚ್ ಕಮ್ ಡಿನ್ನರ್ ರೆಸಿಪೀಸ್. ಹಾಗೆ ನಾಳೆಗೆ ಅಂತ ಒಂದು ಸ್ವಲ್ಪ ಸೀಡ್ಸು, ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ವಿಡಿಯೋಗೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದು ಯಾವುದಾದ್ರು ರೆಸಿಪೀಸು, ಫುಡ್ ರೆಸಿಪೀಸು ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.